ಸ್ವಾಮಿ ಇವತ್ತು ನಾಗರ ಪಂಚಮಿ ಘಾಟಿ ತುಂಬ ಬೆಳಗ್ಗೆ ಯಾವ ರೀತಿ ಪೂಜೆ ಅಲಂಕಾರ ಮಾಡಿದ್ರೆ ಯಾವ ರೀತಿ ವಿಶೇಷವಾಗಿದೆ? ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಭುಜಂಗೇಶಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ತನ್ನ ಸರ್ಪ ಪ್ರಚೋದಯಾತ್. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಇವತ್ತು ಭಾಳ ವಿಶೇಷವಾಗಿ ನಾಡಿನಾದ್ಯಂತ ಈ ನಾಗರ ಪಂಚಮಿ ವಿಶೇಷವಾಗಿರ್ತಕ್ಕಂಥ ಸಂಭ್ರಮ ಹಬ್ಬ. ಇಲ್ಲೂ ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಡೈರೆಕ್ಟರ್ಗಳು, ಅರ್ಚಕ ವರ್ಗದವರು, ದೇವಾಲಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಭಗವಂತನ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಎಲ್ಲ ಭಾಗವಹಿಸಿದ್ದಾರೆ. ಬೆಳಗ್ಗೆ ಸುಮಾರು 4:15 ಗಂಟೆಗೆ ಬಾಗಿಲು ತೆಗೆದು ಸುಪ್ರಭಾತ ಸೇವೆ ಆಗಿ ಆಮೇಲೆ 6:30 ಸ್ವಾಮಿಗೆ ಕ್ಷೀರಾಭಿಷೇಕ, ಪಂಚಾಮೃತ, ರುದ್ರಾಭಿಷೇಕ, ಗಂಧೋದಕ ಅಭಿಷೇಕ, ಈ ಅಭಿಷೇಕಗಳೆಲ್ಲ ಭಗವಂತನಿಗೆ ಅರ್ಪಣೆ ಆಗಿ ಈಗ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅಲಂಕಾರದಲ್ಲಿ ವೇದಿಕೆ ಮೇಲೆ ಕೂಡಿಸಿ ಇವತ್ತು ಪಲ್ಲಕ್ಕಿಯಲ್ಲಿ, ಅಂದರೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ, ಸುವರ್ಣದ ಪಲ್ಲಕ್ಕಿಯಲ್ಲಿ ಕೂಡಿಸಿ ನಾಗರಕಲ್ಲು ಎಲ್ಲೆಲ್ಲಿ ಅಶ್ವತ್ಥ ವೃಕ್ಷ ಇದೆ ಅಲ್ಲೆಲ್ಲ ಕೂಡ ವಿಜೃಂಭಣೆಯಿಂದ ಪ್ರಾಕಾರೋತ್ಸವ ನಡೆಯುತ್ತೆ. ಈಗ ನಡೀತಾ ಇದೆ ಆಲ್ರೆಡಿ. ಹಾಗಾಗಿ ಆ ಭಗವಂತನ ಸೇವೆಯಲ್ಲಿ ಅನೇಕ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಆ ಒಂದು ಸೇವೆಯಲ್ಲಿ ಎಲ್ಲೋ ಪಾಲ್ಗೊಂಡಿದ್ದಾರೆ. ಆ ಭಗವಂತನ ಅನುಗ್ರಹ, ಆಶೀರ್ವಾದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ, ಮಹಿಳೆಯರಾಗ್ಬೋದು, ಇದಾಗ್ಬೋದು, ಯಾರೇ ಆಗ್ಬೋದು, ಇಲ್ಲಿ ಶ್ರದ್ಧೆಯಿಂದ ಯಾರ್ಯಾರು ಭಾಗವಹಿಸಿದ್ದಾರೆ ಅವರಿಗೆಲ್ಲ ಭಗವಂತನ ಅನುಗ್ರಹ, ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನಮ್ಮ ದೇವಾಲಯದ ಅರ್ಚಕರೆಲ್ಲ ಸೇರಿ ಎಲ್ಲರಿಗೂ ಆಶೀರ್ವಾದ ಆಗ್ತಾ ಇದೆ. ಆ ಭಗವಂತನ ಆಶೀರ್ವಾದ ಪ್ರತಿ ವರ್ಷ ಕೂಡ ನಾಗರ ಪಂಚಮಿ ದಿವಸ ಈ ರೀತಿಯಾದ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಇನ್ನು ಅನೇಕರು ಭಾರತ ದೇಶಾದ್ಯಂತ ಎಲ್ಲ ಬಂದು ಭಾಗವಹಿಸಿ ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಭಾಗವಹಿಸಿ ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ. ಒಳಗಡೆ ಇನ್ನು ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ನಾವಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ. ನೋಡ್ಬೇಕು ಒಳಗಡೆ ಹೇಗಿದೆ ಅಂತ. ನೋಡ್ಬೇಕಿನ್ನ ನಾವು. ವಿಶೇಷ 2 ತರ ಇರುತ್ತೆ ಸರ್. ಒಂದು, ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗ್ಲಿ, ಮದ್ವೆ ಆಗಿಲ್ಲ ಅಂದ್ರೆ ಒಳ್ಳೆ ಗಂಡ ಸಿಗ್ಲಿ, ಆಯುಷ್ ಆರೋಗ್ಯ ಚೆನ್ನಾಗಿರೋ ಗಂಡ ಸಿಗ್ಲಿ ಅಂತ. ಮದ್ವೆ ಆಗಿರೋರಾದ್ರೆ ನಮ್ಮ ಮಕ್ಳಿಗೆ ಚೆನ್ನಾಗಿರ್ಲಿ, ನಮ್ಮ ವಂಶ ಚೆನ್ನಾಗಿರ್ಲಿ, ನಮ್ ಗಂಡನ್ಗೆ ಎಲ್ಲಾ ರೀತಿನಲ್ಲೂ ಸೌಕರ್ಯ ಸಿಗ್ಲಿ ಅಂತ ಪೂಜೆ ಮಾಡ್ತೀವಿ ಸರ್. ಸರ್ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡ್ಬೇಕು ಸ್ವಾಮಿಗೆ ಹೆಂಗ್ ಅಲಂಕಾರ ಮಾಡಿದ್ದಾರೆ ಅಂತ. ಕಾಯ್ತಾ ಇದೀವಿ ಹೋಗಿ ನೋಡೋದಕ್ಕೆ. ಹಾ ಸರ್, ಆಯ್ತು. ನೋಡ್ರಿ, ನನ್ನ ಹೆಸರು ಶಶಿಕಲಾ ಸರ್. ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನು ಬಹಳ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬಾ ಪುರಾತನವಾದದ್ದು, ತುಂಬಾ ಪವರ್ಫುಲ್ ಇದೆ. ಮತ್ತೆ ಅವಾಗಿಂದ ಇವಾಗ ಅಂದ್ರೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕ್ಯೂ ಸಿಸ್ಟಮ್ ಆಗ್ಲಿ, ಇಲ್ಲಿರೋ ಆಡಳಿತ ಮಂದಿಗಳಾಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಬೇಗ ನಾವು ಬರ್ತೀವಿ ಅಷ್ಟು ಬೇಗ ದರ್ಶನ ಆಗುತ್ತೆ. ತುಂಬಾ ಕಾಯ್ಬೇಕು. ಎಲ್ಲಾ ದೇವಸ್ಥಾನಗಳ ತರ ಕ್ಯೂ ಅಲ್ಲಿ ಗಂಟೆಗಟ್ಲೆ ಕಾಯೋದು ಆ ತರ ಎಲ್ಲ ಏನಿಲ್ಲ. ಸ್ವಾಮಿ ದರ್ಶನ ಚೆನ್ನಾಗತ್ತೆ. ಹೌದು, ತುಂಬಾ ಪವರ್ಫುಲ್ ಇದೆ. ನಾನು ಬಹಳ ವರ್ಷ ಚಿಕ್ಕ ಮಗುವಿಂದ ಬರ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಕರ್ಕೊ ಬರ್ತಾ ಇದ್ರು. ಸೊ ಅದನ್ನ ಹಂಗೆ ರೂಢಿಸ್ಕೊಂಡು ಇವಾಗ್ಲೂ ಬರ್ತಾ ಇದ್ದೀವಿ. ಫಸ್ಟ್ ದೇವಸ್ಥಾನಕ್ಕೆ ಬಂದು ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಆಮೇಲೆ ನಾಗರಕಟ್ಟೆಗೆ ಊಟಕ್ಕೆಲ್ಲ ಹಾಲರಿಯೋದು, ಮಾಮೂಲಿ ರಿಚುವಲ್ಸ್. ಕ್ರೌಡ್ ಇದ್ದಾರೆ. ಹೌದು, ಇದ್ದಾರೆ. ಹೌದು. ಸೌಮ್ಯ ಮುನಿಯಪ್ಪ. ನಮಸ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರ ಮಾರ್ಗದರ್ಶನದಲ್ಲಿ ಮತ್ತು ಪ್ರಾಧಿಕಾರದ ಉಪಸಮಿತಿಯ ನಿರ್ದೇಶನದ ಮೇರೆಗೆ ನಾವು ನಾಗಪಂಚಮಿಯ ನಿಮಿತ್ತ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಸಂಪ್ರದಾಯ ತನಿ ಎರೆದು ಉಪವಾಸದ ಮುಖಾಂತರವಾಗಿ ತನಿ ಎರೆದು ಅವರ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಒಂದು ಕ್ಯೂ ಲೈನ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅನ್ನದಾಸೋಹ, ಹೂವಿನ ಅಲಂಕಾರ, ಪೂಜಾ ವ್ಯವಸ್ಥೆಗಳನ್ನು ನಾವು ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಆಗಸ್ಟ್ 15ರಿಂದ 18ರವರೆಗೂ ಏನು ಸಾರ್ವಜನಿಕರು ಬರ್ತಾರಲ್ಲ,
ಅದನ್ನು ನಾವು ಉದಾಹರಣೆಯಾಗಿ ನೋಡೋದಾದರೆ 15ನೇ ತಾರೀಕಿಗೆ ಸುಮಾರು 10ರಿಂದ 15 ಸಾವಿರ ಜನ ಬಂದಿದ್ದರು. ನಿನ್ನೆ ಭಾನುವಾರ ಒಂದು 20,000 ಜನ ಬಂದಿದ್ದರು. ಯಾವುದೇ ಒಂದು ತೊಂದರೆ ಇಲ್ದಂಗೆ ದಾಸೋಹ ವ್ಯವಸ್ಥೆ, ಪೂಜಾ ವ್ಯವಸ್ಥೆ, ದರ್ಶನ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಈ ಸಲ ವಿಶೇಷವಾಗಿ ಒಂದು ಹೂವಿನ ಅಲಂಕಾರ ಮಾಡಬೇಕಂತೇಳಿ ನಮ್ಮ ಸದಸ್ಯರು ಹೇಳಿದ ಕೂಡಲೇ ಹೂವಿನ ಅಲಂಕಾರವನ್ನು ಒಂದು ವಿಶೇಷವಾಗಿ ಮಾಡಿದ್ದೀವಿ. ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲಿನ ಮಂಟಪವನ್ನು ಕಟ್ಟತಕ್ಕಂಥದ್ದು ದಾನಿಗಳ ವತಿಯಿಂದ, ಮತ್ತು ದೇವಸ್ಥಾನದ ಗರ್ಭಗುಡಿಗೆ ಸ್ಟೋನ್ ಕ್ಲಾಡಿಂಗ್ ಮಾಡ್ತಕ್ಕಂಥದ್ದು ದಾನಿಗಳ ವತಿಯಿಂದ, ಮತ್ತು ಇನ್ನಿತರ ಸಣ್ಣ ಪುಟ್ಟ ಕಾರ್ಯಗಳನ್ನು ನಾವು ದಾನಿಗಳ ವತಿಯಿಂದ ಮಾಡ್ತೇವೆ. ಮತ್ತು ಪ್ರಾಧಿಕಾರದ ವತಿಯಿಂದ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನೇನು ತೊಗೊಂಡಿದ್ದೀವಿ ಅಂತಂದರೆ, ಬಹುಮುಖ್ಯವಾಗಿ ಅಲ್ಲಿ ಏನು ಅನ್ನದಾಸೋಹ ಇದೆಯಲ್ಲ, ಒಂದು ಚಿಕ್ಕದಾಗುತ್ತೆ. ಈಗ ಬರ್ತಕ್ಕಂಥ ಜನಗಳ ಒಂದು ಜನಸಂದಣಿ ಮೇರೆಗೆ ನಾವು ಎಲ್ಲಿ ಮಾಡ್ಬೋದು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಪ್ರಾಧಿಕಾರದವರು ನಮ್ಮ ಹಳೇ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಕ್ವಾರ್ಟರ್ಸ್ ಪಕ್ಕದಲ್ಲಿ ಖಾಲಿ ಜಾಗ ಇರತಕ್ಕಂಥ ಸ್ಥಳದಲ್ಲಿ ಸುಮಾರು 16 ಕೋಟಿ ವೆಚ್ಚದಲ್ಲಿ ಒಂದು ಅನ್ನದಾಸೋಹ ಭವನ ಕಟ್ಟಬೇಕು, ಮತ್ತು ಸುಸಜ್ಜಿತವಾದ ಒಂದು ಶೌಚಾಲಯವನ್ನು ಕಟ್ಟಬೇಕು, ಒಂದು ತೇರು ಬೀದಿಯಲ್ಲಿ ಒಂದು ರಿನೇಷನ್ ಮಾಡಬೇಕು, ಮತ್ತು ವೈಟ್ ಟ್ಯಾಪಿಂಗ್ ಕಾಮಗಾರಿ, ಹೀಗೆ ಹಲವಾರು 3 ರಿಂದ 4 ಕಾಮಗಾರಿಗಳನ್ನು ಈಗಾಗಲೇ ನಾವು PWD ವತಿಯಿಂದ ತಗೊಂಡಿದ್ದೀವಿ. ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಓಪನ್ ಆಗಿದೆ. ಇನ್ನೇನು ವರ್ಕ್ ಆರ್ಡರ್ ಕೊಡಬೇಕು. ಮಾನ್ಯ ಸಚಿವರ ಹತ್ರ ನಾವು ಪ್ರಾಧಿಕಾರದ ಮೆಂಬರ್ ಎಲ್ಲರನ್ನು ಹೋಗಿ ನಾವು ಭೇಟಿ ಮಾಡಿದಾಗ ಈ ಶ್ರಾವಣ ಮಾಸದಲ್ಲಿ ಭೂಮಿ ಪೂಜೆ ಮಾಡೋಣ ಅಂತ ಹೇಳಿದ್ದಾರೆ. ಸಾಹೇಬರು ಡೇಟ್ ತಗೊಂಡು ಮತ್ತು ಮುಜರಾಯಿ ಸಚಿವರ ದಿನಾಂಕವನ್ನು ತೆಗೆದುಕೊಂಡು ನಾವು ಭೂಮಿ ಪೂಜೆಯನ್ನು ಈ ತಿಂಗಳೊಳಗಾಗಿ ನಾವು ಮಾಡಿ ಭಕ್ತರಿಗೆ ಇನ್ನೂ ಹೆಚ್ಚಿನ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಸರ್. ಎಷ್ಟು ಮತ್ತು ಫಸ್ಟ್ ಫ್ಲೋರ್ 2 ನಾವು ಮಾಡಿದ್ದೀವಿ ಸರ್. ನಾವು ಏನಾಗುತ್ತೆ ಅಂತಂದರೆ, ರಶ್ ಬರ್ತಕ್ಕಂಥ ಸಂದರ್ಭದಲ್ಲಿ ಕುತ್ಕೊಂಡು ಊಟ ಮಾಡೋರು ಕುತ್ಕೊಂಡು ಊಟ ಮಾಡ್ಬೋದು, ಬಫೆ ಸಿಸ್ಟಮಲ್ಲಿ ಬಫೆ ಸಿಸ್ಟಮ್ ಮಾಡ್ಬೋದು ಅಂತೇಳಿ ಎಮರ್ಜೆನ್ಸಿ ಇರುತ್ತೆ ಕೆಲವರಿಗೆಲ್ಲ. ಬೇರೆ ಈ ಶ್ರಾವಣ ಮಾಸದಲ್ಲಿ ಒಂದು ಕ್ಷೇತ್ರದ ದರ್ಶನದಲ್ಲಿ ಮತ್ತು ಹಲವಾರು ಕ್ಷೇತ್ರದ ದರ್ಶನ ಮಾಡಬೇಕು, ನಾವು ಬೇಗ ಹೋಗ್ಬೇಕಂತ ಅಂದ್ಕೊಂಡಂಥ ಭಕ್ತಗಳಿಗೆ ಬಫೆ ಸಿಸ್ಟಮ್ ಮಾಡ್ತೀವಿ. ಮತ್ತು ಬಫೆಯಲ್ಲಿ ತೊಂದರೆ ಆಗೋಂಥವ್ರಿಗೆ ಕುತ್ಕೊಂಡು ಊಟ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಬೇಕಂತ ಗ್ರೌಂಡ್ ಫ್ಲೋರಲ್ಲಿ ಮತ್ತು ಫಸ್ಟ್ ಫ್ಲೋರಲ್ಲಿ ಅಟ್ ಎ ಟೈಮ್ ಸುಮಾರು ಮೇಲೆ ಕೆಳಗೆ ಸೇರಿ ಒಂದು 5,000 ಜನ ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಸರ್. ಮತ್ತು ಈ ಒಂದು ದಾಸೋಹದ ವ್ಯವಸ್ಥೆಯಲ್ಲಿ ಕೂಡ ಕ್ಯೂ ಲೈನ್ ಮುಖಾಂತರವಾಗಿ ಹೋಗ್ಲಿಕ್ಕೆ ಏನು ತೊಂದರೆ ಆಗದಂಗೆ ಭಕ್ತರು ಅಲ್ಲಿ ನುಗ್ಗಲು ಆಗಬಾರ್ದು ಅಂತೇಳಿ ಅಲ್ಲಿ ಚಿಕ್ಕದಾಗಿ ಒಂದು ಕ್ಯೂ ಲೈನ್ ಕೂಡ ವ್ಯವಸ್ಥೆ ಮಾಡಿದ್ವಿ ಸರ್. ಈ ಥರ ವ್ಯವಸ್ಥೆ ಎಷ್ಟು ದಿನದಲ್ಲಿ ಇದು ಕಂಪ್ಲೀಟ್ ಮಾಡೋದು ಸರ್ ಪ್ರಾಜೆಕ್ಟ್? ಸರ್, ನಾವು PWDಗೆ ಒಂದು ಟೈಮ್ ಬಾಂಡ್ ಅಂತ ಕೊಟ್ಟಿರ್ತೀವಿ. ಟೆಂಡರ್ ಮುಗಿದ ತಕ್ಷಣ ಟೆಂಡರ್ ಕಂಡೀಷನಲ್ಲಿ ಇರ್ತದೆ ಸರ್, 6 ಮಂತ್ಸ್ ಒಳಗಾಗಿ ಮಾಡಬೇಕು ಅಂತೇಳಿ. ಟೆಂಡರ್ ಆದೇಶ ಆದ ಕೂಡಲೇ ಒಂದು 6 ತಿಂಗಳೊಳಗಾಗಿ ನಾವು ಮುಗಿಸ್ತೀವಿ ಸರ್. ನಾವು ಕೂಡ ಒತ್ತಡ ಮಾಡ್ತೀವಿ, ನಾವು ಬೇಗ ಆಗಬೇಕು. ನಮಗೆ ಅಲ್ಲಿ ಟೆಂಪ್ರರಿ ಇದೆ ಸರ್, ಸುಮಾರು 25 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ವ್ಯವಸ್ಥಿತವಾಗಿ ಈಗ ತಾವು ನೋಡಿರ್ಬೋದು, ನಾವು ಇದು ಆಗಲ್ಲ ಅಂತೇಳಿ ಹೊರಗೆ ನಾವು ಜಿಂಕ್ ಸೀಟ್ ಹಾಕಿ, ನಾವು ಜರ್ನಲ್ ಸೀಟ್ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿದ್ದೀವಿ. ಅದೆಲ್ಲ ಆಗಬಾರ್ದು, ಮಳೆ ಬಂದರೆ ತೊಂದರೆ ಆಗುತ್ತೆ ಅಂತೇಳಿ ಅದನ್ನ ಬೇಗ ತೊಗೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಅದು ಸುಮಾರು ಒಂದು 6 ತಿಂಗಳೊಳಗಾಗಿ ಮುಗಿಸ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಬೇಗ ಮುಗಿಸ್ಲಿಕ್ಕೆ ನಾವು PWDನ ಮನವಿ ಅಂಗಡಿಗಳು ತೆರವು ಸರ್, ತೇರಿನ ಬೀದಿ ಇದಕ್ಕೆ ಅಂಗಡಿ ತೆರವು ಮಾಡೋದೊಂದು ಕಾರ್ಯಬಿತ್ತು ಹಿಂದೆ ಸರ್. ಅದು ಅನ್ನದಾಸೋಹಕ್ಕೆ ಸಂಬಂಧಪಟ್ಟಂತೆ 2 ಫ್ಲೋರ್ ಸರ್, ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಮಾಡಿದ್ದೀವಿ ಸರ್. 5,000 ಜನಕ್ಕೆ ಅಷ್ಟು ಮಾಡಬೇಕು ಅಂತ ಪ್ಲಾನ್ ಮಾಡಿರೋದು. ತದನಂತರ ಕ್ಯೂ ಕಾಂಪ್ಲೆಕ್ಸ್ ಹೇಳಿ ಸರ್. ಕ್ಯೂ ಕಾಂಪ್ಲೆಕ್ಸು ಸಹ ಅದ್ರ ಜೊತೆಯಲ್ಲೇ ಮಾಡಬೇಕು ಅಂತ ನಾವು ಕಾರ್ಯಕ್ರಮ ನ್ಯಾಯಾಲಯದಲ್ಲಿ ವಿಷಯ ಇದೆ, ನಾವು ಮಾತಾಡೋದು ಸರಿಯಾಗಲ್ಲ. ಒಟ್ಟು ಬೇಗ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯನ ನಾವು ಮನವಿ. ಸರ್, ಈಗ ದೇವಸ್ಥಾನ ರಿನೋವೇಷನ್ ನಡೀತಾ ಇದೆ. ಅವರು ಒಬ್ಬರು ದಾನಿಗಳು ನಾನು ಮೊನ್ನೆ ಕರೆಸಿದ್ದೆ ಸರ್. ಬಂದ ಕೂಡಲೇ ನಾನು ಬಂದು ಸುಮಾರು 4ನೇ ತಾರೀಕು ಜಾಯ್ನ್ ಆದೆ. ಒಂದು 10 ದಿನ ಆಯಿತು. ಬಂದ ಕೂಡಲೇ 4-5 ದಿನದಲ್ಲಿ ಎಲ್ಲ ಅಬ್ಸರ್ವ್ ಮಾಡಿ ಅವ್ರನ್ನ ಯಾರು ದಾನಿಗಳಿದೆ ಅವ್ರನ್ನ ಕರೆಸಿದೆ. ನಮ್ಮದು 19ನೇ ತಾರೀಕಿಗೆ ಈ ಒಂದು ನಾಗ ಚೌತಿ ಕಾರ್ಯಕ್ರಮ ಮುಗೀತದೆ ಸರ್. ಜನಸಂದಣಿ ಕಡಿಮೆ ಆಗುತ್ತೆ. 19ರ ನಂತರ ನೀವು ಕೆಲಸ ಪ್ರಾರಂಭ ಮಾಡಿ 1 ತಿಂಗಳೊಳಗಾಗಿ ಮುಗಿಸ್ಕೊಡ್ಬೇಕು ನಮಗೆ ಹಾಗೆ ಅಂತ ಹೇಳಿದ್ದೀನಿ ಸರ್. ಆಯಿತು ಅಂತ ಹೇಳಿದ್ದಾರೆ ಸರ್. ಅಂದರೆ ಮುಂದಿನ ಜಾತ್ರೆ ಎಲ್ಲ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಒಳಗೇನು ನಡೀತಲ್ಲ, ಈಗ ಅಟ್ ಪ್ರೆಸೆಂಟ್ ಆನ್ ಗೋಯಿಂಗ್ ವರ್ಕ್ ಇದೆಯಲ್ಲ ಸರ್, ಜಾತ್ರೆ ಒಳಗೆ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ.